ಸ್ನೇಹಿತರೆ ನಮಸ್ತೆ ಕಣ್ರಪ್ಪ ಎಲ್ರಿಗೂ. ಬನ್ನಿ ಶಿವ ಮಾಡೋಣ. ಸೌಮ್ಯಶ್ರೀ ಅಂತೇಳಿ ರಟ್ಟಿ ಹಳ್ಳಿಯಲ್ಲಿ ವಾಸವಾಗಿರೋದಾಗಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ರಟ್ಟಿ ಹಳ್ಳಿ ಇದು ಒಂದು ಹಳ್ಳಿ, ಸಾಮಾನ್ಯವಾದ ಒಂದು ಹಳ್ಳಿ. ಸುಮಾರು 150ರಿಂದ 200 ಮನೆಗಳಿದಾವೆ ಅಷ್ಟೇ. ಒಂದು ಪುಟಾಣಿ ಹಳ್ಳಿ ಇದು. ಅಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ಒಂದು ತವರು ಮನೆಯೂ ಅದೇ ಆಗಿರುತ್ತೆ, ವಾಸವಾಗಿರೋದು ಕೂಡ ಅಲ್ಲಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಭ್ಯಾಸದ ಬಗ್ಗೆ ಏನಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡಿದರೆ, ಕೈಯಲ್ಲಿ ಮುಟ್ಟಿ ನೋಡಿ ರೂಢಿಯಾಗ್ಬಿಟ್ಟಿದೆ ಸಾಮಾನು, ಅಗಲ ಮಾಡಿಕೊಂಡು ಹಾಕ್ಕೊಳ್ಳೋದು ಕಮ್ಮಿನೇ ಸ್ವಲ್ಪ. ಆ ಒಂದು ಅಭ್ಯಾಸನ ಕಲಿತೇ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನಿರ್ಧಾರದ ಬಗ್ಗೆ ಏನಪ್ಪ ಅಭಿಪ್ರಾಯ ಹೇಳಿದ್ದಾರೆ ಅಂದರೆ, ಹೇಗೆ ಬೇಕೋ ಹಾಗೆ ಮಾಡಬಹುದು ಅಂತ ಇಲ್ಲಿ ಅವರ ಒಂದು ಅಭಿಪ್ರಾಯದ ಮಾತನ್ನು ಇಲ್ಲಿ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವ್ರದ್ದು ಟೋಟಲ್ ಲ್ಯಾಂಡ್ ಬಂದು 70 ಎಕರೆ ಇದೆ ಸ್ನೇಹಿತರೆ. ಓಕೆ, ಇವ್ರದ್ದು ಲ್ಯಾಂಡು ಅಂದರೆ ಒಂದು ಜಮೀನು 70 ಎಕರೆ ಇದೆ. ಕೈಯಲ್ಲಿ ಇಟ್ಕೋತೀನಿ ಅಂತ ಹೇಳಿದ್ದಾರೆ. ಏನಪ್ಪ ಅಂತ ನೋಡೋದಾದ್ರೆ, ನಾವು ಮೊದಲನೇದಾಗಿ ರೂಮಲ್ಲಿ ರೂಢಿ ಆಗಿಬಿಟ್ಟಿದೆ ನೋಡಿನೇ. ಹಾಗಾಗಿ ಅದು ಬಿಟ್ಟು ಬೇರೆ ಇವರಿಗೆ ಕೆಲಸನೇ ಗೊತ್ತಿಲ್ಲ. ರೂಮಲ್ಲೇ ಜಾಸ್ತಿ ಇವರು ಇರ್ತಿದ್ದು. ಆ ಒಂದು ಕಾರಣಕ್ಕೋಸ್ಕರ ಚಿಂತೆ ಮಾಡೋದು ಮತ್ತು ಕೋಪವನ್ನು ಮಾಡಿಕೊಳ್ಳೋದು ಜೀವನದಲ್ಲಿ ಇಲ್ಲ ಕಣ್ರಿ ಅಂತ ಹೇಳಿದ್ದಾರೆ. ಮುಂಚೆಯಿಂದನೂ ಶಾಂತ ಸ್ವಭಾವದ ವ್ಯಕ್ತಿಯಾಗಿರ್ತಾರೆ ಸ್ನೇಹಿತರೆ. ಕೋಪ ಮಾಡ್ಕೊಳ್ಳೋದಾಗಿರಲಿ, ದಿಢೀರನೇ ಆನ್ಸರ್ ಕೊಡೋದಾಗಿರಲಿ, ಈ ರೀತಿಯಾಗಿ ಇವರು ಬೆಳೆದು ಬಂದೇ ಇಲ್ಲ. ಇನ್ನು ಮೂರನೇದು ಬಂದು, ಮನಸ್ಸಿಗೆ ನೋವಾಗುವ ರೀತಿ ಬೈದರೂ ಸಹ ಕೇರ್ ಮಾಡಲ್ಲ ಯಾರನ್ನು. ಕೆರ ತೊಗೊಳ್ಬೇಕಾದ್ರೂ 2 ಹಾಕ್ಬಿಡ್ತೀನಿ, ಆದರೆ ಯಾವುದೇ ರೀತಿಯಾಗಿ ಕೋಪ ಅಥವಾ ಮನಸ್ತಾಪಗಳು ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿನೇ ಇವರ ಒಂದು ವಿಚಾರದಲ್ಲಿ. ಡವ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೋಡಿ, ಡವ್ ಮಾಡೋರು ಕಂಡ್ರೆ ಆಗೋದಿಲ್ಲ, ಸಿಟ್ಟು ಬರುತ್ತದೆ ಆಯಿತಾ. ಸುಳ್ಳು ಹೇಳ್ಕೊಂಡು ಡವ್ ಮಾಡೋರು ಬಂದರೆ ಅವರಿಗೆ ಆಗೋದೇ ಇಲ್ಲ. ಇವತ್ತು ನಾಳೆ ಅಂತ ಪುಂಗಿ ಪುರಾಣ ಓದೋದು ಆಗೋಲ್ಲ, ಅದೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಅದೊಂದೆಲ್ಲ ಕೆಟ್ಟ ಚಾಳಿ, ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಮಳ್ಳ ಥರ ಆಡಬಾರ್ದು, ಇದ್ದಿದ್ದು ನೇರವಾಗಿ ಹೇಳುವ ಅಭ್ಯಾಸವನ್ನು ಕಲಿಯಬೇಕು ಅಂತ ಹೇಳಿದ್ದಾರೆ. ಕೈಗೆ ಕೊಡಬೇಕು ಅಂದರೆ ಬೆಳ್ಳಗೆ ಇದ್ದರೆ ಮಾತ್ರನೇ ತಗೊಳ್ಳೋದಿರು, ಇಲ್ಲ ಅಂತಂದರೆ ಕಪ್ಪಿಗೆ ಒಂಥರ ಇದೆ, ಅವರು ತಗೊಳ್ಳೋದಿಲ್ಲ ಮತ್ತು ಮುಟ್ಟೋದು ಇಲ್ಲ ಅಂತ ಅಲ್ಲಿ ಇದಿಷ್ಟು ಡವ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡಿರ್ತಕ್ಕಂಥದ್ದು. ಇನ್ನು ಲ್ಯಾಂಡ್ ಬಗ್ಗೆ ಹೇಳಿದರೆ ಸ್ನೇಹಿತರೆ, 70 ಎಕರೆ ಇದೆ, ಸಿಂಗಲ್ ಬ್ಲಾಕು, ನಾಟ್ ಫ್ರಾಗ್ಮೆಂಟೆಡ್, ಸೂಟಬಲ್ ಫಾರ್ ರಾಗಿ ಮಿಲೆಟ್ಸ್, ವೆಜಿಟೇಬಲ್ಸ್, ಕೋಕೋನಟ್ ಏರಿಯಾ, ಎರೆಕನಟ್, ರ್ಯಾಪಿಡ್ಲಿ ಡೆವಲಪಿಂಗ್, ಐಡಿಯಲ್ ಫಾರ್ ಲ್ಯಾಂಡ್ ಅಪ್ರಿಸಿಯೇಷನ್ಸ್, 4 ಪವರ್ಫುಲ್ ಬೋರ್ವೆಲ್ಸ್ ವಿತ್ ಇಯರ್ ರೌಂಡ್ ವಾಟರ್, ಎಲೆಕ್ಟ್ರಿಸಿಟಿ, ಅಗ್ರಿಕಲ್ಚರಲ್ ಕನೆಕ್ಷನ್ಸ್ ಅವೈಲೇಬಲ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಒಂದು ಕೋಕೋನಟ್ ಆಗಿರ್ಬೋದು, ರೆಕನೆಟ್ ಆಗಿರ್ಬೋದು, ಒಂದು ಒಳ್ಳೆ ಸೂಟಬಲ್ ಲ್ಯಾಂಡ್ ಇದು 70 ಎಕರೆ. ಓಕೆನಾ. ಇನ್ನು ಟೋಪೋಗ್ರಾಫಿ ಅಂತಂದರೆ, ಲ್ಯಾಂಡ್ ಲೆವೆಲ್ಲು, ನೋ ರ್ಯಾಕ್ಸು, ಈಸಿ ಫಾರ್ ಪ್ಲಾಫಿಂಗ್ ಆ್ಯಂಡ್ ಫೆನ್ಸಿಂಗ್. ನೋಡಿ ಸ್ನೇಹಿತರೆ, ರಾಕ್ ಅಂದರೆ ಬಂಡೆಗಳು ಅವು ಇರೋದಿಲ್ಲ, ಮತ್ತು ಈಸಿಯಾಗಿ ನೀವು ಏನು ಬೇಕಾದ್ರೂ ಫೆನ್ಸಿಂಗ್ ಮಾಡ್ಕೋಬೋದು. ಸುತ್ತಮುತ್ತಲ ಎಲ್ಲ ಮಾಡ್ಕೊಂಬಿಟ್ಟು ಒಂದೊಳ್ಳೆ ಲ್ಯಾಂಡನ್ನು ನೀವು ಮಾಡ್ಕೋಬೋದು. ಕ್ಲಿಯರ್ ಟೈಟಲ್ಲು, ನೋ ಲಿಟಿಗೇಷನ್ ಆರ್ ಜಾಯಿನ್ ಓನರ್ಶಿಪ್, RTC ಮ್ಯೂಟೇಷನ್ ಈಸಿ, ಅಪ್ ಟು ಡೇಟ್ ಕರೆಕ್ಟ್ ಇದೆ ಎಲ್ಲ RTC ಮ್ಯೂಟೇಷನ್ಸ್ ಎಲ್ಲ. ಸೂಟಬಲ್ ಫಾರ್ ಕನ್ವರ್ಷನ್ ಇಫ್ ಬಯರ್ ವಾಂಟ್ಸ್ ಟು ಫಾರ್ಮ್ ಹೌಸ್ ಆರ್ ರೆಸಾರ್ಟ್ ಡೆವಲಪ್ಮೆಂಟ್. ಒಂದು ತಗೊಳ್ಳೋರಿಗೆ ಒಂದು ಒಳ್ಳೆ ಬೆನಿಫಿಟ್ ಹೋಯ್ತು ಆಯಿತಾ ಈ ಒಂದು ಲ್ಯಾಂಡು.